ಯಲ್ಲಿ ನಾವು ಫಸ್ಟ್ ಹೋಗ್ತಿರೋದು ಗೋಲ್ಡ್ ಸೂಕಿಗೆ. ನಮ್ಮ ಸ್ಟೇಯಿಂದ ನಮ್ಗೆ 500 ಮೀಟರ್ಸ್ಗೆ ಬನಿಯಾ ಸ್ಕ್ವೇರ್ ಅಂತ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ ಮೆಟ್ರೋ ಹಿಡ್ಕೊಂಡ್ಬಿಟ್ಟು 2 ಸ್ಟಾಪ್ಸ್ ನಂತರ ನಮಗೆ ಅಲ್ರಸ್ ಮೆಟ್ರೋ ಸ್ಟೇಷನ್ ಇದೆ. ಅಲ್ರಸ್ ಮೆಟ್ರೋ ಸ್ಟೇಷನಿಂದ ನೀವು ಬೈ ವಾಕ್ 500 ಮೀಟರ್ಸ್ ಹೋದರೆ ನಿಮಗೆ ಅನ್ವರ್ ಲಕ್ಸುರಿ ಗೋಲ್ಡನ್ ಡೈಮಂಡ್ ಸಿಗುತ್ತೆ. ನಾವೀಗ ಅನ್ವರ್ ಲಕ್ಷರಿ ಜ್ಯುವೆಲ್ಲರ್ಸಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ನಮ್ಮ ಕರ್ನಾಟಕ ಕೇರಳದವರೇ ಇರೋದು. ಎಲ್ರಿಗೂ ಕನ್ನಡ ಬರುತ್ತೆ, ನೀವು ಆರಾಮಾಗಿ ಕನ್ನಡದಲ್ಲಿ ಮಾತಾಡ್ಕೋಬೋದು. ಆಲ್ಮೋಸ್ಟ್ 90% ಸ್ಟಾಪಿಗೆ ಕನ್ನಡ ಬರುತ್ತೆ. ಆಮೇಲೆ ನೀವು ನೋಡ್ಬೋದು ಎಷ್ಟು ರಶ್ ಇದೆ ಅಂತ, ತುಂಬ ರಶ್ ಇದೆ. ಇವನು ಬೆಳಗ್ಗೆ ಇದು ಆಯಿತಾ, ಅದು ಎಷ್ಟು ರಶ್ ಇದೆ ಅಂತ ನೀವು ಒಂದ್ಸಲ ನೋಡಿ. ಆಮೇಲೆ ಇವ್ರು ತುಂಬ ಹೆಲ್ಪ್ಫುಲ್ಲು ಇದ್ದಾರೆ, ನಿಮಗೆ ತುಂಬ ಈಸಿಯಾಗಿ ಎಲ್ಲ ಆಗುತ್ತೆ. ಡಿಸೈನ್ಸ್ ಎಲ್ಲ ಓಕೆ ಇದೆ, ಜಾಸ್ತಿ ವೆರೈಟಿ ನಿಮಗೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಮೇಲೆ ಇಲ್ಲಿ ನಿಮಗೆ ಡಾಲರ್ಸ್ ತರ್ಬೋದು, ಅದು ಮೇಯ್ನ್. ಡಾಲರ್ಸ್ ಅಂದರೆ ನಿಮಗೆ 3.65 ಹಿಸಾಬ್ಸೆ ಕೊಡ್ತಾರೆ. ಆ 3.65 ಹಿಸಾಬ್ಸೆ ನಾನು ಚೇಂಜ್ ಮಾಡಿದೆ, ಪ್ಲಸ್ ನನಗೆ 5 ದಿನಮ್ಸ್ ಎಕ್ಸ್ಟ್ರಾ ಕೊಡಬೇಕಾಯಿತು. ಆದರೆ ಇಲ್ಲಿ ನಿಮಗೆ ಅದಿಲ್ಲ, 5 ದಿನಮ್ಸ್ ನಿಮಗೆ ಉಳಿತದೆ. ಹಾಗೆ आपको सस्ता मिला? वो सस्ता मलाबार ओबीसी इंडिया में आपको बहुत महंगा है. अब वहाँ करीना हम भी करना वही जाता है. तुम क्या करीना को ಆಮೇಲೆ ಇಲ್ಲಿ ಕೆಲವೊಂದು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಇದೆ. ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಇಲ್ಲ, ಅದರಲ್ಲಿ ಸಹ ನಿಮಗೆ ತುಂಬ ಸೇವ್ ಆಗುತ್ತೆ. ವೇಸ್ಟೇಜ್ ಇಲ್ಲ, ಏನಿಲ್ಲ. ಬರೀ ಗೋಲ್ಡಿಗೆ ನೀವು ಕೊಡ್ತಾ ಇಲ್ಲ, 5% ಟ್ಯಾಕ್ಸ್ ಕೊಡಬೇಕಿರುತ್ತೆ. ಅದರಲ್ಲಿ ನೀವು 5% ಟ್ಯಾಕ್ಸ್ ನಿಮಗೆ ರಿಫಂಡ್ ಆಗುತ್ತೆ. 85% ಆಫ್ ದ 5% ಟ್ಯಾಕ್ಸ್ ನಿಮಗೆ ರಿಫಂಡ್ ಆಗುತ್ತೆ. ಜಾಯ್ಲಿಕಸ್ ಮಲಬಾರಲ್ಲಿ ಹೋಗಿ ಬಂದವರೆಲ್ಲ ಸಿಕ್ಕಿದ್ರು, ಹಿಂದಿಯವರೆಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ಕಂಪೇರ್ ಮಾಡಿ ತುಂಬ ಚೀಪ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಗೋಲ್ಡು ಸಹ ಟ್ರಸ್ಟೆಡ್ ಇದೆ ಅಂತ ಹೇಳ್ತಿದ್ದಾರೆ. ನೀವು ಹಾಗೆ ಡೌಟ್ ಇದೆ 24 ಕ್ಯಾರೆಟ್ಸ್ ತಗೋಬೋದು. ಹೋದ ನಂತರ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಇದ್ದದ್ದು ಫ್ಯೂಚರ್ ಆಫ್ ದುಬೈ ಆರ್ ಮ್ಯೂಸಿಯಂ ಆಫ್ ದ ಫ್ಯೂಚರ್. ಅಲ್ಲಿ ಹೋಗೋಕ್ಕೆ ನಮ್ಮ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಫ್ರಮ್ ಅನ್ವರ್ ಲಕ್ಸುರಿಯಿಂದ ನಮಗೆ 500 ಮೀಟರ್ಸ್ ವಾಕಲ್ಲೇ ಅಲ್ರಸ್ ಮೆಟ್ರೋ ಸ್ಟೇಷನ್ ಇತ್ತು. ಅಲ್ರಸ್ಸಿಂದ ಗ್ರೀನ್ ಲೈನಲ್ಲಿ ನಾವು ಬುರ್ಜ್ಮನ್ ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ವಿ. ಬುರ್ಜ್ಮನ್ನಿಂದ ನಾವು ರೆಡ್ ಲೈನಿಗೆ ಇಂಟರ್ಚೇಂಜ್ ಆಗಿಬಿಟ್ಟು ಎಂಬ್ರಿಡ್ಜ್ ಟವರ್ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದ 260 ಮೀಟರ್ಸ್ ವಾಕ್ ಮಾಡಿದರೆ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಸಿಗುತ್ತೆ. ಈಗ ನಾವು ಮ್ಯೂಸಿಯಂ ಆಫ್ ದ ಫ್ಯೂಚರ್ ಒಳಗಿದ್ದೀವಿ. ಇಲ್ಲಿ ಬ್ಯಾಗ್ ಇಟ್ಟ ಮೇಲೆ ಒಳಗೆ ಹೋಗ್ಬೇಕು. 30 ಸ್ಲಾಟ್ ಇದೆ. ಇಲ್ಲಿ ಹೇಗೆಲ್ಲ ಕಾಣಿಸುತ್ತೆ ನೋಡಿ. I'm Camille. I'll be your space shuttle launching supervisor for today. Your journey to the future will begin in just a few moments. Today is our special day. For those with strollers, we will board last so we can exit easier. Thank you. Please proceed in and build your way out. Pilot of today's flight. Shortly, your captain will brief you about today's journey. From here, Mohammed bin Rashid, spaceport, all the way to the orbital space station home. You've got 10 windows around you. If you want to film the way from here to space, please do so, but do not use the flash. We kindly ask you to pay attention to the captain's briefing and enjoy the flight. Aboard today's space flight to OSS Hope. It's a beautiful day, so we're expecting a spectacular journey. Please prepare for launch in just a few minutes.
ಮೇಲೆ ಮಧ್ಯ. Welcome, my name is to the Orbital Space Station Hope. ಇದು ನಿಜವಾಗ್ಲೂ ಮೇಲೆ ಬಂದು ಮೂನಿಗೆ ಬಂದಿದ್ದೀವಿ ಅಂತ ಅನ್ಸುತ್ತೆ. ಆ ಥರ ಫೀಲ್ ಕೊಟ್ಟಿದೆ. ಇದು ಜಸ್ಟ್ ಆ್ಯಕ್ಚುಲಿ ಇವ್ರು ಮಾಡ್ತಾರಲ್ಲ, ಇದೇನೆಂದರೆ ಇದರೆಲ್ಲರದ್ದು DNA ಇವರು ಪ್ರಿಸರ್ವ್ ಮಾಡ್ತಿದ್ದಾರಂತೆ. DNA ಯಾಕೆ ಪ್ರಿಸರ್ವ್ ಮಾಡ್ತಿದ್ದಾರೆ ಅಂದರೆ, ಈಗ ಹೇಗೆ ಡೈನೋಸರಸ್ ಎಲ್ಲ ಎಕ್ಸ್ಟೆಂಟ್ ಆಯ್ತಲ್ಲ ಹಾಗೆ ಬೇರೆ ಯಾವುದೂ ಸ್ಪೆಸಿಮೆನ್ಸ್ ಈ ಥರ ಆಲ್ಮೋಸ್ಟ್ 3000 ಸಮಥಿಂಗ್ ಸ್ಪೆಸಿಮೆನ್ಸ್ ಇದೆ ಹೇಳಿದ್ದಾರೆ. ಅಂದರೆ ಕ್ರಿಯೇಚರ್ಸ್ ಅದೆಲ್ಲನೂ ಇವರು ಸ್ಟೋರ್ ಮಾಡ್ತಾರೆ ಅಂತ. ಅದು ಮುಂದೆ ಎಕ್ಸ್ಟೆಂಟ್ ಆಗಬಾರ್ದು ಅಂತ ಹೇಳಿ ಮಾಡಿಫಿಕೇಷನ್ ಮಾಡಿ DNA ಮಾಡಿಫಿಕೇಷನ್ ಮಾಡಿ ಅವರು ಸ್ಟೋರ್ ಮಾಡಿ ಇಡ್ತಾರೆ. ಒಂದು ಟ್ರೈ ಮಾಡಿದ್ರೆ ಎಕ್ಸ್ಟೆಂಟ್ ಆಗಬಾರ್ದು, ಒಂದು ವೇಳೆ ಎಕ್ಸ್ಟೆಂಟ್ ಆದರೆ ಪುನಃ ಅದನ್ನು ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಪುನಃ ಆ ಕ್ರಿಯೇಚರ್ ಬರೋಂಗೆ ಮಾಡ್ತಾರಂತೆ ಈ DNA ಯೂಸ್ ಮಾಡಿ. Parrot. Miss McKeown. These parrots lived in the rainforest of Brazil, feeding on the seeds and nuts. They were extinct in 2028. Oh, this is ಇದು ಗೂಬೆ. Otis pamela. This small owl is found in woodlands across Saudi Arabia, Oman and Yemen. It is represents the mice and their birds. I am a robot. I have no age or ethnicity. I am simply Amika. It is for me to speak. ಒಂದು 1:30 ಸ್ಲಾಟ್ ಇದ್ದದ್ದು. ಆಮೇಲೆ ಇವಾಗ 4 ಕಾಲಾಗಿದೆ ಹೊರಗೆ ಬರೋಷ್ಟರಲ್ಲಿ. ನೋಡಿ ಇದೆ ಮ್ಯೂಸಿಯಂ ಆಫ್ ದಿ ಫ್ಯೂಚರ್. ಫ್ಯೂಚರ್ ಅಂತ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದದ್ದು ದುಬೈ ಫ್ರೇಮ್ ಹೋಗಲಿಕ್ಕೆ ಮ್ಯೂಸಿಯಂ ಆಫ್ ಫ್ಯೂಚರಿಂದ ನೀವು 4 ಮಿನಿಟ್ಸ್ ವಾಕ್ ಮಾಡಿದ್ರೆ ಎಮಿರೇಟ್ಸ್ ಟವರ್ ಮೆಟ್ರೋ ಸ್ಟೇಷನಿಂದ ಮ್ಯಾಕ್ಸ್ ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ರೆ ನಿಮಗೆ 2.9 ಕಿಲೋಮೀಟರ್ಸ್ ವಾಕ್ ಮಾಡಬೇಕಂತಿಲ್ಲ. ಇಲ್ಲಿ ಮ್ಯಾಪಲ್ಲಿ 2.9 ತೋರಿಸ್ತಾ ಇದೆ. ಅದರಲ್ಲಿ ಶಾರ್ಟ್ಕಟ್ ರೂಟ್ ಇದೆ. ಮ್ಯಾಪ್ ನೀವು ಅಲ್ಲಿ ಯಾರ ಹತ್ರ ವಿಚಾರಿಸಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಹಾಗೆ ನೀವು 800 ಮೀಟರ್ಸ್ ಮಾತ್ರ ವಾಕ್ ಮಾಡಬೇಕಾಗತ್ತೆ. ವಾಕ್ ಮಾಡಿದರೆ ನೀವು ದುಬೈ ಫ್ರೇಮ್ ರೀಚ್ ಆಗ್ತೀರಿ. ಇದು ದುಬೈ ಫ್ರೇಮ್. ये कैसे दिया? नहीं पता, रेट नहीं पता.
50 ಫ್ಲೋರ್ ಹೇಳಿದೆ. Welcome to Dubai Frame. Welcome present soon. Right now you are hearing the topic Dubai Frame. You can see the glass. Sitting, jumping, sitting on the glass is not allowed. And high frame is 150 meter high and 40 feet low. Look. You can go on this. Where is that? It's very deep. It's very deep. ಇದ್ದಾರೆ ಇವಾಗ ನಾವು ಧೈರ್ಯ ಮಾಡ್ಕೊಂಡು ಹೋಗೋಣ ಬನ್ನಿ. ಕೆಳಗೆ ನೋಡ್ಬಾರ್ದಷ್ಟೇ, ಮೇಲೆ ನಡ್ಕೊಂಡು ಹೋಗ್ಬೇಕು. ಕೆಳಗೆ ನೋಡ್ರೆ ಕಾಲೆಲ್ಲ ನಡ್ಕ ಬರುತ್ತೆ. ಕುಕ್ಕು ಕೆಳಗೆ ನೋಡಬೇಡಿ, ಮೇಲೆ ನೋಡ್ಬೇಕು ಅಷ್ಟೇ. ಕೆಳಗೆ ನೋಡಿದರೆ ನಿಮ್ಗೆ ತುಂಬ ಭಯ ಆಗುತ್ತೆ. ಸ್ವಲ್ಪ ಕೆಳಗೆ ಬಿಡೋದು ಅನ್ಸೋದು, ಬೇಡಪ್ಪ ಸಾಕು ಇಲ್ಲ ಕುಕ್ಕು ಹೆದರ್ದೆ ಮೇಲೆ ನೋಡಿಕೊಂಡು ಹೋಗ್ತಾಳೆ. ಬನ್ನಿ ಬಾ, ಮೇಲೆ ನೋಡು, ಮುಂದೆ ನೋಡು, ಏನಿಲ್ಲ, ಮುಂದೆ ನೋಡ್ಕೊಂಡು ಹೋಗ್ತಾ ಇರೋದು. ಬ್ಲೈಂಡ್ ಆಯಿತು, ಎಲ್ಲರೂ ಕೆಳಗೆ ನೋಡಬೇಡಿ. ಕುಕ್ಕು ಕೆಳಗೆ ನೋಡಲ್ಲ. ಇದಂತ ಕ್ರ್ಯಾಕ ಇನ್ನೂ ಲೈನ್ ಬಂದಿರೋದು ಬೇಡ ಮುಂದೆ ಹೋಗ್ಬೇಕು ಲಾಸ್ಟ್ ತನಕ. ಇವಾಗ ನೋಡಿ ಎಷ್ಟು ಬೇಗ ಹೋಗುತ್ತೆ ಅಂತ ಹೇಳಿ. ಇದು ಬನಿಯಾ ಸ್ಕ್ವೇರ್ ನೋಡಿ, ಫುಲ್ ಶಾಪಿಂಗ್ ಎಲ್ಲ ಆಗತ್ತೆ ಇಲ್ಲಿ. ಇದೇ ಎಲ್ಲ ಮೊಬೈಲ್ ಅಂಗಡಿಗಳು, ಎಲ್ಲ ಕಡೆ ಮೊಬೈಲ್ ಇದು ಅಂಗಡಿಗಳಿದ್ದಾವೆ. ಸಿಕ್ಕಾಪಟ್ಟೆ ಮೊಬೈಲ್ ಅಂಗಡಿಗಳಿದ್ದಾವೆ. ನಾವಿವಾಗ K5 ಮೊಬೈಲ್ಸಿಗೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆಲ್ಲ ಒಳ್ಳೆ ರಿವ್ಯೂಸ್ ಇದೆ ಅಂತ ನೋಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ಅಕ್ಕಪಕ್ಕ ಅಂಗಡಿಗಳಲ್ಲೂ ಚೆಕ್ ಮಾಡಿ ನೋಡ್ತೀನಿ ರೇಟ್ಸ್ ಎಷ್ಟಿದೆ ಅಂತ, ಅವಾಗ ನಮಗೆ ಗೊತ್ತಾಗತ್ತಲ್ಲ.